ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಮೈ ಚಾನಲ್. ನೋಡಿ, ಇವತ್ತು ನಾನು ನಿಮಗೆ ಬ್ಯಾಕ್ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ನೆಕ್ ಬ್ಲೌಸ್ ಇದು, ಯಾವುದೇ ಬೋಟ್ ನೆಕ್ ಅಲ್ಲ. ನಾರ್ಮಲ್ ನೆಕ್ ಬ್ಲೌಸ್ಗೆ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟ್ ನಾನು ಬ್ಯಾಕ್ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ ಪಾರ್ಟ್ ಯಾವುದೇ ಶೇಪ್ ಯಾವುದೇ ಕಟ್ ಮಾಡ್ಕೊಂಡಿಲ್ಲ. ನೋಡಿ, ಈ ಥರ ಮಾತ್ರ ಮಾಡಿದ್ದೀನಿ. ಇವಾಗ ನೀವು ಕ್ಯಾನ್ವಸ್ ತೊಗೊಳ್ಳಿ. ನೋಡಿ, ಈ ಥರ ಒಂದು ಕ್ಯಾನ್ವಸ್ ತೊಗೊಳ್ಳಿ. ಮೊದಲಿಗೆ ಕೆಳಗಡೆ 1 ಇಂಚು ಅಗಲಕ್ಕೆ ಗ್ಯಾಪ್ ಬಿಡಿ. ಇದಾದಮೇಲೆ ನೋಡಿ, ಲೆಂತ್ ಬಂದು 10 ಇಂಚು ಲೆಂತು. ಸೊ ಇಲ್ಲೂ ಅಷ್ಟೇ ಸೇಮ್, ಎಷ್ಟು ಎಕ್ಸ್ಟ್ರಾ ಇದೆ ಅಷ್ಟಕ್ಕೊಂದು ಗೆರೆ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಬಿಡೋಣ. ನೆಕ್ ಅಗಲ 2.5 ಇಂಚಿಗೆ ಮಾರ್ಕ್ ಹಾಕೋಣ. ಇದು ನೆಕ್ ಅಗಲಕ್ಕೆ 2.5 ಇಂಚಿಗೆ ಮಾರ್ಕ್ ಹಾಕಿ ನಾನೊಂದು ಲೈನ್ ಹಾಕ್ತಾಯಿದ್ದೀನಿ. ಈ ಥರ ಒಂದು ಲೆಂತ್ 10 ಇಂಚು, ನೆಕ್ ಅಗಲ 2.5 ಇಂಚು ಈ ಥರ ಹಾಕ್ಕೊಂಡು ಈ ಥರ ಒಂದು ಕ್ಯಾನ್ವಸ್ ರೆಡಿ ಮಾಡ್ಕೊಳ್ಳಿ. ಈಗ ಇದ್ರ ಪಕ್ಕ 1 ಇಂಚಿಗೆ ನೋಡಿ, ಈ ಥರ ಇದ್ರ ಪಕ್ಕ 1 ಇಂಚ್ ಗ್ಯಾಪ್ಗೆ ಈ ಥರ ಇನ್ನೊಂದು ಲೈನ್ ಹಾಕ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್. ಇದು ಇವಾಗ ಕಟ್ ಮಾಡ್ಕೊಳ್ಳೋಣ ಕ್ಯಾನ್ವಸ್ಸು. 1 ಇಂಚ್ ಲೈನ್ ಹಾಕಿದ್ಮೇಲೆ ಇಲ್ಲಿ ಏನು ಎಕ್ಸ್ಟ್ರಾ ಇದೆ ಅದನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಸೊ ಈಗ ನಾನು ಮಾರ್ಕ್ ಹಾಕಿದ್ದೀನಲ್ಲ, ಆ ಲೈನ್ ಮೇಲೆ ಕಟ್ ಮಾಡೋಣ. ಸೊ ನೋಡಿ, ಈ ಥರ ಒಂದು ಕ್ಯಾನ್ವಸ್ ರೆಡಿ ಮಾಡ್ಕೊಳ್ಳಿ ಒಂದು ಡಿಸೈನಲ್ಲಿ. ಈಗ ಇದು ಮೈನ್ ಫ್ಯಾಬ್ರಿಕ್ಕು, ಇದು ಲೈನಿಂಗು. ಈ ಲೈನಿಂಗ್ ಮೇಲೆ ಇದನ್ನು ಇಟ್ಟು ಐರನ್ ಮಾಡಬೇಕು. ನೋಡಿ ಯಾವ ಥರ ಅಂತ ತೋರಿಸ್ತೀನಿ. ನೋಡಿ, ಈ ಥರ ನಮ್ಮ ನೆಕ್ ಅಗಲ ಏನಿದೆ ಅಷ್ಟಕ್ಕಿಟ್ಟು ಈ ಥರ ಇಟ್ಟು ಐರನ್ ಮಾಡಬೇಕು. ಐರನ್ ಮಾಡಿ ತೋರಿಸ್ತೀನಿ. ನಾನು ಲೈನಿಂಗ್ ಮೇಲೆ ಈ ಥರ ಐರನ್ ಮಾಡಿದ್ದೀನಿ. ನೋಡಿ, ಇದು ಬರಲ್ಲ. ಈ ಥರ ಇದ್ದರೆ ನಾವು ನೀಟಾಗಿ ಸ್ಟಿಚ್ ಮಾಡ್ಬೋದು. ಸೊ ಇವಾಗ ಇದನ್ನು ನೋಡಿ, ಫಸ್ಟಿಗೆ ಮೇನ್ ಫ್ಯಾಬ್ರಿಕ್ನ ಸೀದಾ ಹಾಕ್ಕೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ಕು ಅದ್ರ ಮೇಲೆ ನೋಡಿ, ಲೈನಿಂಗ್ನ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಸೆಂಟ್ರಲ್ ಒಂದು ಸ್ಟಿಚ್ ಹಾಕಿ. ಏನಕ್ಕೆ ಅಂದರೆ ಅದು ಅಳ್ಳಾಡಬಾರ್ದು ನಾವು ಸ್ಟಿಚ್ ಮಾಡುವಾಗ. ಸೊ ಇದಕ್ಕೋಸ್ಕರ ಸೆಂಟ್ರಲ್ ಒಂದು ಸ್ಟಿಚ್ ಹಾಕೋಣ. ನೋಡಿ, ಈಗ ಈ ಕ್ಯಾನ್ವಸ್ ಪಕ್ಕನೇ ಸ್ಟಿಚ್ ಹಾಕಬೇಕು. ಈ ಥರ ಸ್ಟಿಚ್ ಹಾಕಿದ್ಮೇಲೆ ಒಂದು ಅರ್ಧ ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ಈ ಕಾರ್ನರಲ್ಲಿ ನಾಚ್ ಹಾಕ್ಕೊಳ್ಳಿ. ಈಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು 2 ಸ್ಟಿಚ್ ಹಾಕೊಳ್ಳೋಣ. ಇದಾದಮೇಲೆ ಲೈನಿಂಗ್ ಸುತ್ತಲೂ ಸ್ಟಿಚ್ ಹಾಕ್ಕೊಂಬಿಡೋಣ.
ನೋಡಿ ಇವಾಗ ಇಲ್ಲಿ ಪಟ್ಟಿ ಪೀಸ್ ಕಟ್ಕೊಂಡು ನಾನು ಇದನ್ನು ಫಿನಿಶಿಂಗ್ ಮಾಡ್ಕೊತೀನಿ ಎಡ್ಜು. ಫಸ್ಟು ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ. ಇದಾದಮೇಲೆ ಡಿಸೈನ್ ಇದೆ. ಈ ಥರ ಒಂದು ಪೀಸ್ ತೊಗೊಳ್ಳಿ. ಒಂದು 2 ಇಂಚು 2-2.5 ಇಂಚು ಅಗಲ ಇದ್ದರೆ ಸಾಕು. ಉದ್ದ ನೋಡಿ ಒಂದು ಮ್ಯಾಕ್ಸಿಮಮ್ ಇಷ್ಟು ತೊಗೊಂಡು ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಏನು ರೆಡಿ ಮಾಡ್ಕೊಂಡಿರ್ತೀವಿ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ನಾವೇನು ಟರ್ನ್ ಮಾಡ್ಕೊಂಡಿದ್ದೀರೋ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಇದನ್ನು 3 ಇಂಚಿಗೆ ಒಂದೊಂದು ಪೀಸ್ ಥರ ಕಟ್ ಮಾಡ್ಕೊಳ್ಳೋಣ. ಆರ್ಡ್ರ್ ಪೀಸ್ ಇರುತ್ತಲ್ಲ, ಇದನ್ನು ನೋಡಿ ಕೆಳಗಡೆಯಿಂದ ಈ ಥರ ತಗೊಂಡು ಹೀಗೆ ಮಾಡಿ ನೋಡಿ ಈ ಥರ ಎಳ್ಕೊಳ್ಳಿ. ಇದನ್ನು ಈ ಥರ ಎಳ್ಕೊಂಡಾಗ ನೋಡಿ ಇದು ಹೀಗೆ ಬರುತ್ತೆ. ನೋಡಿ ಇದು ಹೀಗೆ ಬರುತ್ತೆ. ಮತ್ತೆ ಇನ್ನೊಂದು ಸ್ಟಿಚ್ ಹಾಕಿ. ಇದನ್ನು ಮತ್ತೆ ಕೆಳಗಡೆಯಿಂದ ಸೆಂಟರ್ಗೆ ಬರೋ ಥರ ಮಾಡಿಕೊಂಡು ಸ್ಟಿಚ್ಚು ನೋಡಿ ಈ ಥರ ಎಳ್ಕೊಂಡು ನೋಡಿ ಈ ಥರ ಒಂದು ಬೀಡ್ಸ್ ಇರುತ್ತೆ. ಈ ಬೀಡ್ಸ್ನ ಹಾಕಿ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಹಾಕಿ ಕೆಳಗಡೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡ್ಕೊಳ್ಳಿ. ಎಲ್ಲ ಪೀಸು ನಾನು ಸೇಮ್ ಇದೇ ಥರ ಮಾಡ್ಕೊತೀನಿ. ನೋಡಿ ನಾನು ಎಲ್ಲನೂ ಈ ಥರ ಬೀಡ್ಸ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ನ್ಯೂಸ್ ಪೇಪರ್ ಯಾವುದಾದ್ರೂ ತೊಗೊಳ್ಳಿ. ನನ್ನ ಹತ್ರ ನ್ಯೂಸ್ ಪೇಪರ್ ಇಲ್ಲ, ಹಾಗಾಗಿ ಪೇಪರ್ ತೊಗೊಂಡಿದ್ದೀನಿ. ನೋಡಿ ಇದನ್ನು ಈ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ 1 ಇಂಚ್ ಅಗಲದ್ದು ಒಂದು ಪಟ್ಟಿ ಪೀಸ್ ತೊಗೊಳ್ಳಿ. ಕ್ರಾಸ್ ಆಗಾದರೂ ಕಟ್ ಮಾಡ್ಕೊಳ್ಳಿ. ಇದು ಸ್ಟ್ರೈಟಾಗಿ ಮಾಡೋದ್ರಿಂದ ಸ್ಟ್ರೈಟ್ ಆದರೂ ನಡೆಯುತ್ತೆ. ಇದು ನೋಡಿ ಈ ಥರ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ ಆದಮೇಲೆ ಈ ಪೇಪರ್ ಮೇಲೆ ಅಟ್ಯಾಚ್ ಮಾಡಿದ್ದೀವಲ್ಲ, ಈ ಪೇಪರ್ ಸಮೇತ ನೋಡಿ ಈ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ.
ಥರ ನೋಡಿ, ಈ ಥರ ರೆಡಿ ಮಾಡ್ಕೊಳ್ಳಿ ಪೇಪರ್ ಸಮೇತ. ಈಗ ಇದ್ರ ಮೇಲೆ ನಮ್ಮ ಬ್ಯಾಕ್ ಇರುತ್ತಲ್ಲ, ಈ ಬ್ಯಾಕ್ ಪೀಸು ಅದನ್ನು ಈ ಥರ ಇಟ್ಟು ಸ್ಟಿಚ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ಪೇಪರ್ ಇರುತ್ತಲ್ಲ, ಈ ಪೇಪರ್ನ ಕಿತ್ತುಬಿಡೋಣ. ಸೊ ನೋಡಿ, ಬ್ಯಾಕ್ ಸೈಡ್ ಈ ಥರ ಇದೆ, ಫ್ರಂಟ್ ಸೈಡ್ ನೋಡಿ ಈ ಥರ ಬಂತು. ಈಗ ಇದಕ್ಕೊಂದು ಲೇಸ್ ಅಟ್ಯಾಚ್ ಮಾಡಿದ್ರೆ ಲುಕ್ ಆಗಿ ಬರುತ್ತೆ. ಈ ಥರ ಇಟ್ಟು ಲೇಸ್ ಅಟ್ಯಾಚ್ ಮಾಡಿ.